ಶ್ರೀ ವೀರಭದ್ರೇಶ್ವರ ಮಹಾದ್ವಾರ ಸುಕ್ಷೇತ್ರ ಹಲಕಟ್ಟಿ. ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಶರಣ ಶರಣಾರ್ಥಿ. ಹೈದರಾಬಾದ್ ನಿಜಾಮರು ಸಂತೋಷಪಟ್ಟು ಈ ದೇವಸ್ಥಾನ ಎಲ್ಲ ಚರಿತ್ರೆಗಳು, ಎಲ್ಲ ಪವಾಡಗಳು ಎಲ್ಲ ನೋಡಿ ಅವರು ಪ್ಲ್ಯಾನಾಗ ಮಾಡಿದಂಥ ದ್ವಾರ ಬಾಗಿಲು ಅಂತ ನೋಡ್ರಿ. ಇದು ಯಾವುದು ಅಂತ ಹೇಳಿದ್ರಿ, ನಮ್ಮ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಒಳಗೆ ಇರುವಂಥ ಹಲಕಟ್ಟಿ ವೀರಭದ್ರೇಶ್ವರ ದೇವಸ್ಥಾನ ನಾ ಬಂದಿದ್ದೆ. ದೇವಸ್ಥಾನ ಚರಿತ್ರೆ ಅಂತ ಎಷ್ಟು ಅದ ಅಂತ ಹೇಳ್ದಾರ. ಸಣ್ಣ ವಿಡಿಯೋ ಒಳಗೆ ಆ ಚರಿತ್ರೆ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಒಂದೇ ಮಾತಿನಾಗ ಹೇಳ್ತೀನಿ ಯಾವ ರೀತಿ ಒಂದು ಪವಾಡ ಅಂತ ಗಂಟೆ ಈ ದೇವಸ್ಥಾನಕ್ಕೆ ಅದ ಅಂತ ಹೇಳ್ಬೋದು. ಈ ದೇವಸ್ಥಾನದ್ದು ವರ್ಷನಾಗ 2 ಟೈಮ್ ಜಾತ್ರೆ ಮಹೋತ್ಸವ ನಡೀತದೆ. ಅದರ ಒಳಗೆ ವಿಶೇಷ ಜಾತ್ರೆ ಯಾವುದು ಅಂತ ಹೇಳಿದ್ರಿ, ತಂದೆ ಮಗನ ಜಗಳದ ಬಗ್ಗೆ ಒಂದು ಜಾತ್ರಾ ಮಹೋತ್ಸವ ನಡೆಸ್ಕೊಂಡು ಹೊಂಟಾರ. ಈ ದೇವಸ್ಥಾನ ಒಳಗೆ ಬರಗಾಲ ಏನು ಬಂತಂತ ಹೇಳಿದ್ರಿ, ಬಾವಿಯಿಂದ ನೀರು ತಂದು ಇಲ್ಲಿ ಹಾಕಿದ್ರೆ ಬಸವಣ್ಣ ಬಂದು ನೀರು ಹತ್ತದ್ರಿ, ಮಳೆ ಬರ್ತದ ಅಂತ ಹೇಳಿ ಒಂದು ನಂಬಿಕೆ ನೋಡ್ಕೊಂಡು ಹೊಂಟವ್ರಿ. ಈ ವೀರಭದ್ರೇಶ್ವರ ದೇವಸ್ಥಾನ ಒಂದು ಬಾಜುನೇ ಒಂದು ಕಾಳಿಕಾ ಮಾತೆ ದೇವಸ್ಥಾನ ಕೂಡ ಅದ. ಅದು ಆದಮೇಲೆ ನೀವೇನು ನೋಡ್ಲತ್ತಿರಲ್ಲ, ತೋರ್ಸತ್ತಾರ, ನೀವಿಲ್ಲಿ ನೋಡ್ಬೋದು ಇರ್ಬೋದು. ನಾನು ಕೊಟ್ಟಂಥ ಮಾಹಿತಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಲಕಟ್ಟಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ.
ಈಗ ಮುಂದೆ ಸ್ವಾಮಿಗಳು ಬರ್ತಾರೆ ರೀ, ಗುರುಗಳು ಬರ್ತಾರೆ ರೀ. ಈ ದೇವಸ್ಥಾನ ಮತ್ತು ಹಿರಿಯರು ಬರ್ತಾರೆ. ಅವ್ರು ಹೇಳ್ತಾರೆ, ಒಂದೆರಡು ಮಾತು ಕೇಳೋಣ, ಶುಭವಾಗಲಿ, ನೋಡೋಣ. ಗುರುಗಳು ಬರ್ತಾರೆ, ಹಿರಿಯ ಸ್ವಾಮಿಗಳು ಬರ್ತಾರೆ. ಶುಭವಾಗಲಿ. ತುಂಬ ಧನ್ಯವಾದಗಳು. ಶರಣಾರ್ಥಿ. ಇದು ಮೊದಲಿನ ಬಾವಿ ಅಂತ ನೋಡ್ರಿ, ಈಗೆಲ್ಲ ಮುಚ್ಚಾರಿದು ಇರ್ಬೋದು. ಈ ಗುರುಗಳು ಬರ್ತಾರೆ ರೀ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಹಲಕಟ್ಟಿ ಈ ವೀರಭದ್ರೇಶ್ವರ ಸ್ಥಳ ಪುರಾಣ ನಮಗೆ ಸಿಕ್ಕಂಥ ಮಾಹಿತಿ ಮತ್ತು ಈ ಸ್ಥಳ ಪುರಾಣ ಮಾಹಿತಿಯ ಕರ್ತೃ ಶ್ರೀ ಕರಿಬಸವ ಶಿವಾಚಾರ್ಯರು ಹೊನ್ನಕೇಣಿಗೆ ಅವರು ಬರೆದಂಥ ಒಂದು ಪುಸ್ತಕದಲ್ಲಿರುವಂಥ ಮಾಹಿತಿ ಪ್ರಕಾರ ಮೇಂಡ್ರಾಸುರನ ಸಂಹಾರ ಈ ಹಲಕಟ್ಟಿ ಗ್ರಾಮದೊಳಗಾಗಿತ್ತು ಮತ್ತು ಆ ರಾಕ್ಷಸನಿಂದ ಕಿರುಕುಳಕ್ಕೆ ಒಳಗಾದಂಥ ಎಲ್ಲ ಋಷಿಗಳು ಶಿವನ ಮೊರೆ ಇಡಲು ಶಿವನು ವೀರಭದ್ರನನ್ನು ಕಳಿಸಿ ಆ ಮೇಂಡ್ರಾಸುರನ ಸಂಹಾರ ಮಾಡಿದ್ದ ಸಲುವಾಗಿ ಈ ಕ್ಷೇತ್ರ ಶ್ರಾವಣ ಮಾಸ ಶರಭಾವತಾರ ಅಂತೇಳಿ ಮೂರನೇ ಮಂಗಳವಾರ ನಾವು ಆಚರಣೆ ಮಾಡ್ಕೊತೀವಿ. ಮತ್ತು ಅಗ್ನಿ ದಿವಸ ಈಗ ಕಾರ್ತಿಕ್ ಮಾಸದಲ್ಲಿ ಜಾತ್ರೆ ಆಗ್ತದೆ. ಕಾರ್ತಿಕ್ ಮಾಸ ಅಗ್ನಿ ಪ್ರವೇಶ ಮಾಡೋದ್ರಿಂದ ಅದು ಮಹಾಪೂಜೆ ಅಂತೇಳಿ ನರಸಿಂಹದ ಪೂಜೆ ಅದನ್ನು ಆಚರಿಸ್ಕೊಂಡು ಬರ್ತೀವಿ. ಪ್ರತಿ ವರ್ಷದಾಗ 2 ಸರಿ ಮಾಡ್ಕೊಂಡು